ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಪ್ರತೀಕಾರದ ಕ್ಷಣ ಇದು. ಆದರೆ ಭಾರತ ಪಾಕ್ ಮಧ್ಯೆ ಯುದ್ಧ ಕಾರ್ಮೋಡ ಕವಿದಿದೆ. ಅದರ ಮಧ್ಯದಲ್ಲಿ ಚೀನಾ ಅಲರ್ಟ್ ಆಗಿದೆ. ಪಾಕ್ಗೆ ಬೆಂಬಲಕ್ಕೆ ನಿಂತ್ಕೊಂಡ ಕಮ್ಯುನಿಸ್ಟ್ ರಾಷ್ಟ್ರ ಚೀನಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಪಾಕ್ ಉಪ ಪ್ರಧಾನಿ ಜೊತೆ ಚೀನಾ ಸರ್ಕಾರ ಮಾತುಕತೆಯನ್ನ ನಡೆಸಿದೆ. ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ನಿಷ್ಪಕ್ಷಪಾತವಾದಂತಹ ತನಿಖೆಗೆ ಚೀನಾ ಬೆಂಬಲವನ್ನ ಸೂಚಿಸಿದೆ. ಯುದ್ಧಕ್ಕೆ ಮುಂದಾಗದಂತೆ ಎರಡೂ ರಾಷ್ಟ್ರಕ್ಕೆ ಚೀನಾ ಸಲಹೆಯನ್ನ ಕೊಟ್ಟಿರುವಂತದ್ದು. ಇದು ಅಂದ್ರೆ ಮಾತು ಚೀನಾದು. ಯಾಕಂದ್ರೆ ಪಾಕಿಸ್ತಾನಕ್ಕೆ ಈಗ ಬೆಂಬಲವಾಗಿ ನಿಂತ್ಕೊಂಡಿರೋದು ಚೀನಾ ರಾಷ್ಟ್ರ ಅಷ್ಟೇ. ಅದು ಬಿಟ್ರೆ ಪಾಕಿಸ್ತಾನದ ಪರವಾಗಿ ವಿಶ್ವದಲ್ಲಿ ಯಾವ ರಾಷ್ಟ್ರವೂ ಅಷ್ಟಾಗಿ ಬೆಂಬಲವಾಗಿ ನಿಲ್ಲೋದಿಲ್ಲ. ಆದ್ರೆ ಈಗ ತನ್ನಲ್ಲಿ ಇರುವಂತಹ ವೈಫಲ್ಯಗಳ ಆಧಾರದ ಮೇಲೆ ನೋಡೋದಾದ್ರೆ ಭಾರತ ಮೇಲೆ ಯುದ್ಧಕ್ಕೆ ಏನಾದ್ರೂ ಬಂದ್ರೆ ಪಾಕಿಸ್ತಾನ ನಿಜಕ್ಕೂ ಕೂಡ ಉಳ್ಕೊಳುತ್ತಾ ಅನ್ನುವಂತಹ ಪ್ರಶ್ನೆ. ಇದರ ಮಧ್ಯದಲ್ಲಿ ಈಗ ಚೀನಾ ಮಧ್ಯಪ್ರವೇಶವನ್ನ ಮಾಡಿರುವಂತದ್ದು. ಪಾಕ್ನ ಉಪ ಪ್ರಧಾನಿ ಜೊತೆ ಚೀನಾ ಸರ್ಕಾರ ಮಾತುಕತೆಯನ್ನ ನಡೆಸಿರುವಂತದ್ದು. ಈಗ ಟೆರರಿಸ್ಟ್ ಅಟ್ಯಾಕ್ ಆಯ್ತಲ್ಲ, ಆ ಬಗ್ಗೆ ನಿಷ್ಪಕ್ಷಪಾತವಾದಂತಹ ತನಿಖೆಗೆ ಚೀನಾ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಶಾಂತಿಯುತವಾಗಿ ಇದನ್ನ ನಿಭಾಯಿಸಬೇಕು ಅನ್ನುವಂತಹ ಸಲಹೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಪ್ರತೀಕಾರದ ಕ್ಷಣ ಇದು. ಆದರೆ ಭಾರತ ಪಾಕ್ ಮಧ್ಯೆ ಯುದ್ಧ ಕಾರ್ಮೋಡ ಕವಿದಿದೆ. ಅದರ ಮಧ್ಯದಲ್ಲಿ ಚೀನಾ ಅಲರ್ಟ್ ಆಗಿದೆ. ಪಾಕ್ಗೆ ಬೆಂಬಲಕ್ಕೆ ನಿಂತ್ಕೊಂಡ ಕಮ್ಯುನಿಸ್ಟ್ ರಾಷ್ಟ್ರ ಚೀನಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಪಾಕ್ ಉಪ ಪ್ರಧಾನಿ ಜೊತೆ ಚೀನಾ ಸರ್ಕಾರ ಮಾತುಕತೆಯನ್ನ ನಡೆಸಿದೆ. ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ನಿಷ್ಪಕ್ಷಪಾತವಾದಂತಹ ತನಿಖೆಗೆ ಚೀನಾ ಬೆಂಬಲವನ್ನ ಸೂಚಿಸಿದೆ. ಯುದ್ಧಕ್ಕೆ ಮುಂದಾಗದಂತೆ ಎರಡೂ ರಾಷ್ಟ್ರಕ್ಕೆ ಚೀನಾ ಸಲಹೆಯನ್ನ ಕೊಟ್ಟಿರುವಂತದ್ದು. ಇದು ಅಂದ್ರೆ ಮಾತು ಚೀನಾದು. ಯಾಕಂದ್ರೆ ಪಾಕಿಸ್ತಾನಕ್ಕೆ ಈಗ ಬೆಂಬಲವಾಗಿ ನಿಂತ್ಕೊಂಡಿರೋದು ಚೀನಾ ರಾಷ್ಟ್ರ ಅಷ್ಟೇ. ಅದು ಬಿಟ್ರೆ ಪಾಕಿಸ್ತಾನದ ಪರವಾಗಿ ವಿಶ್ವದಲ್ಲಿ ಯಾವ ರಾಷ್ಟ್ರವೂ ಅಷ್ಟಾಗಿ ಬೆಂಬಲವಾಗಿ ನಿಲ್ಲೋದಿಲ್ಲ. ಆದ್ರೆ ಈಗ ತನ್ನಲ್ಲಿ ಇರುವಂತಹ ವೈಫಲ್ಯಗಳ ಆಧಾರದ ಮೇಲೆ ನೋಡೋದಾದ್ರೆ ಭಾರತ ಮೇಲೆ ಯುದ್ಧಕ್ಕೆ ಏನಾದ್ರೂ ಬಂದ್ರೆ ಪಾಕಿಸ್ತಾನ ನಿಜಕ್ಕೂ ಕೂಡ ಉಳ್ಕೊಳುತ್ತಾ ಅನ್ನುವಂತಹ ಪ್ರಶ್ನೆ. ಇದರ ಮಧ್ಯದಲ್ಲಿ ಈಗ ಚೀನಾ ಮಧ್ಯಪ್ರವೇಶವನ್ನ ಮಾಡಿರುವಂತದ್ದು. ಪಾಕ್ನ ಉಪ ಪ್ರಧಾನಿ ಜೊತೆ ಚೀನಾ ಸರ್ಕಾರ ಮಾತುಕತೆಯನ್ನ ನಡೆಸಿರುವಂತದ್ದು. ಈಗ ಟೆರರಿಸ್ಟ್ ಅಟ್ಯಾಕ್ ಆಯ್ತಲ್ಲ, ಆ ಬಗ್ಗೆ ನಿಷ್ಪಕ್ಷಪಾತವಾದಂತಹ ತನಿಖೆಗೆ ಚೀನಾ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಶಾಂತಿಯುತವಾಗಿ ಇದನ್ನ ನಿಭಾಯಿಸಬೇಕು ಅನ್ನುವಂತಹ ಸಲಹೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಪ್ರತೀಕಾರದ ಕ್ಷಣ ಇದು. ಆದರೆ ಭಾರತ ಪಾಕ್ ಮಧ್ಯೆ ಯುದ್ಧ ಕಾರ್ಮೋಡ ಕವಿದಿದೆ. ಅದರ ಮಧ್ಯದಲ್ಲಿ ಚೀನಾ ಅಲರ್ಟ್ ಆಗಿದೆ. ಪಾಕ್ಗೆ ಬೆಂಬಲಕ್ಕೆ ನಿಂತ್ಕೊಂಡ ಕಮ್ಯುನಿಸ್ಟ್ ರಾಷ್ಟ್ರ ಚೀನಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಪಾಕ್ ಉಪ ಪ್ರಧಾನಿ ಜೊತೆ ಚೀನಾ ಸರ್ಕಾರ ಮಾತುಕತೆಯನ್ನ ನಡೆಸಿದೆ. ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ನಿಷ್ಪಕ್ಷಪಾತವಾದಂತಹ ತನಿಖೆಗೆ ಚೀನಾ ಬೆಂಬಲವನ್ನ ಸೂಚಿಸಿದೆ. ಯುದ್ಧಕ್ಕೆ ಮುಂದಾಗದಂತೆ ಎರಡೂ ರಾಷ್ಟ್ರಕ್ಕೆ ಚೀನಾ ಸಲಹೆಯನ್ನ ಕೊಟ್ಟಿರುವಂತದ್ದು. ಇದು ಅಂದ್ರೆ ಮಾತು ಚೀನಾದು. ಯಾಕಂದ್ರೆ ಪಾಕಿಸ್ತಾನಕ್ಕೆ ಈಗ ಬೆಂಬಲವಾಗಿ ನಿಂತ್ಕೊಂಡಿರೋದು ಚೀನಾ ರಾಷ್ಟ್ರ ಅಷ್ಟೇ. ಅದು ಬಿಟ್ರೆ ಪಾಕಿಸ್ತಾನದ ಪರವಾಗಿ ವಿಶ್ವದಲ್ಲಿ ಯಾವ ರಾಷ್ಟ್ರವೂ ಅಷ್ಟಾಗಿ ಬೆಂಬಲವಾಗಿ ನಿಲ್ಲೋದಿಲ್ಲ. ಆದ್ರೆ ಈಗ ತನ್ನಲ್ಲಿ ಇರುವಂತಹ ವೈಫಲ್ಯಗಳ ಆಧಾರದ ಮೇಲೆ ನೋಡೋದಾದ್ರೆ ಭಾರತ ಮೇಲೆ ಯುದ್ಧಕ್ಕೆ ಏನಾದ್ರೂ ಬಂದ್ರೆ ಪಾಕಿಸ್ತಾನ ನಿಜಕ್ಕೂ ಕೂಡ ಉಳ್ಕೊಳುತ್ತಾ ಅನ್ನುವಂತಹ ಪ್ರಶ್ನೆ. ಇದರ ಮಧ್ಯದಲ್ಲಿ ಈಗ ಚೀನಾ ಮಧ್ಯಪ್ರವೇಶವನ್ನ ಮಾಡಿರುವಂತದ್ದು. ಪಾಕ್ನ ಉಪ ಪ್ರಧಾನಿ ಜೊತೆ ಚೀನಾ ಸರ್ಕಾರ ಮಾತುಕತೆಯನ್ನ ನಡೆಸಿರುವಂತದ್ದು. ಈಗ ಟೆರರಿಸ್ಟ್ ಅಟ್ಯಾಕ್ ಆಯ್ತಲ್ಲ, ಆ ಬಗ್ಗೆ ನಿಷ್ಪಕ್ಷಪಾತವಾದಂತಹ ತನಿಖೆಗೆ ಚೀನಾ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಶಾಂತಿಯುತವಾಗಿ ಇದನ್ನ ನಿಭಾಯಿಸಬೇಕು ಅನ್ನುವಂತಹ ಸಲಹೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಪ್ರತೀಕಾರದ ಕ್ಷಣ ಇದು. ಆದರೆ ಭಾರತ ಪಾಕ್ ಮಧ್ಯೆ ಯುದ್ಧ ಕಾರ್ಮೋಡ ಕವಿದಿದೆ. ಅದರ ಮಧ್ಯದಲ್ಲಿ ಚೀನಾ ಅಲರ್ಟ್ ಆಗಿದೆ. ಪಾಕ್ಗೆ ಬೆಂಬಲಕ್ಕೆ ನಿಂತ್ಕೊಂಡ ಕಮ್ಯುನಿಸ್ಟ್ ರಾಷ್ಟ್ರ ಚೀನಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಪಾಕ್ ಉಪ ಪ್ರಧಾನಿ ಜೊತೆ ಚೀನಾ ಸರ್ಕಾರ ಮಾತುಕತೆಯನ್ನ ನಡೆಸಿದೆ. ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ನಿಷ್ಪಕ್ಷಪಾತವಾದಂತಹ ತನಿಖೆಗೆ ಚೀನಾ ಬೆಂಬಲವನ್ನ ಸೂಚಿಸಿದೆ. ಯುದ್ಧಕ್ಕೆ ಮುಂದಾಗದಂತೆ ಎರಡೂ ರಾಷ್ಟ್ರಕ್ಕೆ ಚೀನಾ ಸಲಹೆಯನ್ನ ಕೊಟ್ಟಿರುವಂತದ್ದು. ಇದು ಅಂದ್ರೆ ಮಾತು ಚೀನಾದು. ಯಾಕಂದ್ರೆ ಪಾಕಿಸ್ತಾನಕ್ಕೆ ಈಗ ಬೆಂಬಲವಾಗಿ ನಿಂತ್ಕೊಂಡಿರೋದು ಚೀನಾ ರಾಷ್ಟ್ರ ಅಷ್ಟೇ. ಅದು ಬಿಟ್ರೆ ಪಾಕಿಸ್ತಾನದ ಪರವಾಗಿ ವಿಶ್ವದಲ್ಲಿ ಯಾವ ರಾಷ್ಟ್ರವೂ ಅಷ್ಟಾಗಿ ಬೆಂಬಲವಾಗಿ ನಿಲ್ಲೋದಿಲ್ಲ. ಆದ್ರೆ ಈಗ ತನ್ನಲ್ಲಿ ಇರುವಂತಹ ವೈಫಲ್ಯಗಳ ಆಧಾರದ ಮೇಲೆ ನೋಡೋದಾದ್ರೆ ಭಾರತ ಮೇಲೆ ಯುದ್ಧಕ್ಕೆ ಏನಾದ್ರೂ ಬಂದ್ರೆ ಪಾಕಿಸ್ತಾನ ನಿಜಕ್ಕೂ ಕೂಡ ಉಳ್ಕೊಳುತ್ತಾ ಅನ್ನುವಂತಹ ಪ್ರಶ್ನೆ. ಇದರ ಮಧ್ಯದಲ್ಲಿ ಈಗ ಚೀನಾ ಮಧ್ಯಪ್ರವೇಶವನ್ನ ಮಾಡಿರುವಂತದ್ದು. ಪಾಕ್ನ ಉಪ ಪ್ರಧಾನಿ ಜೊತೆ ಚೀನಾ ಸರ್ಕಾರ
ಮಾತುಕತೆಯನ್ನ ನಡೆಸಿರುವಂತದ್ದು. ಈಗ ಟೆರರಿಸ್ಟ್ ಅಟ್ಯಾಕ್ ಆಯ್ತಲ್ಲ, ಆ ಬಗ್ಗೆ ನಿಷ್ಪಕ್ಷಪಾತವಾದಂತಹ ತನಿಖೆಗೆ ಚೀನಾ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಶಾಂತಿಯುತವಾಗಿ ಇದನ್ನ ನಿಭಾಯಿಸಬೇಕು ಅನ್ನುವಂತಹ ಸಲಹೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಪ್ರತೀಕಾರದ ಕ್ಷಣ ಇದು. ಆದರೆ ಭಾರತ ಪಾಕ್ ಮಧ್ಯೆ ಯುದ್ಧ ಕಾರ್ಮೋಡ ಕವಿದಿದೆ. ಅದರ ಮಧ್ಯದಲ್ಲಿ ಚೀನಾ ಅಲರ್ಟ್ ಆಗಿದೆ. ಪಾಕ್ಗೆ ಬೆಂಬಲಕ್ಕೆ ನಿಂತ್ಕೊಂತ ಕಮ್ಯುನಿಸ್ಟ್ ರಾಷ್ಟ್ರ ಚೀನಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಪಾಕ್ ಉಪ ಪ್ರಧಾನಿ ಜೊತೆ ಚೀನಾ ಸರ್ಕಾರ ಮಾತುಕತೆಯನ್ನ ನಡೆಸಿದೆ. ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ನಿಷ್ಪಕ್ಷಪಾತವಾದಂತಹ ತನಿಖೆಗೆ ಚೀನಾ ಬೆಂಬಲವನ್ನ ಸೂಚಿಸಿದೆ. ಯುದ್ಧಕ್ಕೆ ಮುಂದಾಗದಂತೆ ಎರಡೂ ರಾಷ್ಟ್ರಕ್ಕೆ ಚೀನಾ ಸಲಹೆಯನ್ನ ಕೊಟ್ಟಿರುವಂತದ್ದು. ಇದು ಅಂದ್ರೆ ಮಾತು ಚೀನಾದು. ಯಾಕಂದ್ರೆ ಪಾಕಿಸ್ತಾನಕ್ಕೆ ಈಗ ಬೆಂಬಲವಾಗಿ ನಿಂತ್ಕೊಂಡಿರೋದು ಚೀನಾ ರಾಷ್ಟ್ರ ಅಷ್ಟೇ. ಅದು ಬಿಟ್ರೆ ಪಾಕಿಸ್ತಾನದ ಪರವಾಗಿ ವಿಶ್ವದಲ್ಲಿ ಯಾವ ರಾಷ್ಟ್ರವೂ ಅಷ್ಟಾಗಿ ಬೆಂಬಲವಾಗಿ ನಿಲ್ಲೋದಿಲ್ಲ. ಆದ್ರೆ ಈಗ ತನ್ನಲ್ಲಿ ಇರುವಂತಹ ವೈಫಲ್ಯಗಳ ಆಧಾರದ ಮೇಲೆ ನೋಡೋದಾದ್ರೆ ಭಾರತ ಮೇಲೆ ಯುದ್ಧಕ್ಕೆ ಏನಾದ್ರೂ ಬಂದ್ರೆ ಪಾಕಿಸ್ತಾನ ನಿಜಕ್ಕೂ ಕೂಡ ಉಳ್ಕೊಳುತ್ತಾ ಅನ್ನುವಂತಹ ಪ್ರಶ್ನೆ. ಇದರ ಮಧ್ಯದಲ್ಲಿ ಈಗ ಚೀನಾ ಮಧ್ಯಪ್ರವೇಶವನ್ನ ಮಾಡಿರುವಂತದ್ದು. ಪಾಕ್ನ ಉಪ ಪ್ರಧಾನಿ ಜೊತೆ ಚೀನಾ ಸರ್ಕಾರ ಮಾತುಕತೆಯನ್ನ ನಡೆಸಿರುವಂತದ್ದು. ಈಗ ಟೆರರಿಸ್ಟ್ ಅಟ್ಯಾಕ್ ಆಯ್ತಲ್ಲ, ಆ ಬಗ್ಗೆ ನಿಷ್ಪಕ್ಷಪಾತವಾದಂತಹ ತನಿಖೆಗೆ ಚೀನಾ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಶಾಂತಿಯುತವಾಗಿ ಇದನ್ನ ನಿಭಾಯಿಸಬೇಕು ಅನ್ನುವಂತಹ ಸಲಹೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಪ್ರತೀಕಾರದ ಕ್ಷಣ ಇದು. ಆದರೆ ಭಾರತ ಪಾಕ್ ಮಧ್ಯೆ ಯುದ್ಧ ಕಾರ್ಮೋಡ ಕವಿದಿದೆ. ಅದರ ಮಧ್ಯದಲ್ಲಿ ಚೀನಾ ಅಲರ್ಟ್ ಆಗಿದೆ. ಪಾಕ್ಗೆ ಬೆಂಬಲಕ್ಕೆ ನಿಂತ್ಕೊಂತ ಕಮ್ಯುನಿಸ್ಟ್ ರಾಷ್ಟ್ರ ಚೀನಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಪಾಕ್ ಉಪ ಪ್ರಧಾನಿ ಜೊತೆ ಚೀನಾ ಸರ್ಕಾರ ಮಾತುಕತೆಯನ್ನ ನಡೆಸಿದೆ. ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ನಿಷ್ಪಕ್ಷಪಾತವಾದಂತಹ ತನಿಖೆಗೆ ಚೀನಾ ಬೆಂಬಲವನ್ನ ಸೂಚಿಸಿದೆ. ಯುದ್ಧಕ್ಕೆ ಮುಂದಾಗದಂತೆ ಎರಡೂ ರಾಷ್ಟ್ರಕ್ಕೆ ಚೀನಾ ಸಲಹೆಯನ್ನ ಕೊಟ್ಟಿರುವಂತದ್ದು. ಇದು ಅಂದ್ರೆ ಮಾತು ಚೀನಾದು. ಯಾಕಂದ್ರೆ ಪಾಕಿಸ್ತಾನಕ್ಕೆ ಈಗ ಬೆಂಬಲವಾಗಿ ನಿಂತ್ಕೊಂಡಿರೋದು ಚೀನಾ ರಾಷ್ಟ್ರ ಅಷ್ಟೇ. ಅದು ಬಿಟ್ರೆ ಪಾಕಿಸ್ತಾನದ ಪರವಾಗಿ ವಿಶ್ವದಲ್ಲಿ ಯಾವ ರಾಷ್ಟ್ರವೂ ಅಷ್ಟಾಗಿ ಬೆಂಬಲವಾಗಿ ನಿಲ್ಲೋದಿಲ್ಲ. ಆದ್ರೆ ಈಗ ತನ್ನಲ್ಲಿ ಇರುವಂತಹ ವೈಫಲ್ಯಗಳ ಆಧಾರದ ಮೇಲೆ ನೋಡೋದಾದ್ರೆ ಭಾರತ ಮೇಲೆ ಯುದ್ಧಕ್ಕೆ ಏನಾದ್ರೂ ಬಂದ್ರೆ ಪಾಕಿಸ್ತಾನ ನಿಜಕ್ಕೂ ಕೂಡ ಉಳ್ಕೊಳುತ್ತಾ ಅನ್ನುವಂತಹ ಪ್ರಶ್ನೆ. ಇದರ ಮಧ್ಯದಲ್ಲಿ ಈಗ ಚೀನಾ ಮಧ್ಯಪ್ರವೇಶವನ್ನ ಮಾಡಿರುವಂತದ್ದು. ಪಾಕ್ನ ಉಪ ಪ್ರಧಾನಿ ಜೊತೆ ಚೀನಾ ಸರ್ಕಾರ ಮಾತುಕತೆಯನ್ನ ನಡೆಸಿರುವಂತದ್ದು. ಈಗ ಟೆರರಿಸ್ಟ್ ಅಟ್ಯಾಕ್ ಆಯ್ತಲ್ಲ, ಆ ಬಗ್ಗೆ ನಿಷ್ಪಕ್ಷಪಾತವಾದಂತಹ ತನಿಖೆಗೆ ಚೀನಾ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಶಾಂತಿಯುತವಾಗಿ ಇದನ್ನ ನಿಭಾಯಿಸಬೇಕು ಅನ್ನುವಂತಹ ಸಲಹೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ ಮೇಲೆ ಭಾರಿ ಐಟ್ ಆದ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತಿರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.